ಎದುರುಗಡೆ ಬರುತ್ತಿದ್ದ ಸ್ಕೂಟಿಯೊಂದಕ್ಕೆ ಟ್ರ್ಯಾಕ್ಟರ್ ಒಂದು ಡಿಕ್ಕಿಯಾಗಿ ಸ್ಕೂಟಿ ಸವಾರ ಗಂಭೀರ ಗಾಯಗೊಂಡ ಘಟನೆ ಇಂದು ಮಂಗಳವಾರ ಬೆಳಗ್ಗೆ 9:30 ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ನಡೆದಿದೆ. ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾಗಿರುವ ಮೋಹನ್ ಹಲವಾಯಿಯವರು ಸ್ಕೂಟಿ ಸವಾರರಾಗಿದ್ದು ಗಂಭೀರ ಗಾಯಗೊಂಡವರಾಗಿದ್ದಾರೆ. KA 65T2174 ಸಂಖ್ಯೆಯ ಟ್ರ್ಯಾಕ್ಟರ್ ಎದುರುಗಡೆಯಿಂದ ನಿಯಮದಂತೆ ತನ್ನ ಬದಿಯಲ್ಲಿ ಮೋಹನ್ ಹಲವಾಯಿಯವರು ಚಲಾಯಿಸಿಕೊಂಡು ಬರುತ್ತಿದ್ದ KA 65K0338 ಸಂಖ್ಯೆಯ ಸ್ಕೂಟಿಗೆ ಡಿಕ್ಕಿಯಾಗಿದೆ. ಇದೇ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಅಲ್ಲೇ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೂ ಡಿಕ್ಕಿಯಾಗಿದೆ. ಈ ಘಟನೆಯಿಂದ ಮೋಹನ್ ಹಲವಾಯಿಯವರ ಕಣ್ಣು, ಮೂಗು, ಹಣೆ ಮತ್ತು ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಗೊಂಡ ಮೋಹನ್ ಹಲವಾಯಿಯವರನ್ನ ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ. ಏನು ಮೋಹನ್ ಹಲವಾಯಿ ಅವರು ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ರು, ಈಗ ರೋಡ್ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ರೋಡಿಂದ ಮೇಲ್ಗಡೆ ಹೋಗ್ತಿದ್ರು. ಆ ಕಡೆಯಿಂದ ಟ್ರ್ಯಾಕ್ಟರ್ ಅವರು ಬರ್ಚಿ ರೋಡು ಬಾಂಬು ಗೇಟ್ ರೋಡಲ್ಲಿ ಹೋಗ್ತಾ ಇದ್ರು. ಆಚೆ ಕಡೆಯಿಂದ ಟ್ರ್ಯಾಕ್ಟರ್ದವ್ರು ಬಂದರು. ಸೀದಾ ಏನಾಯ್ತೋ ಗೊತ್ತಿಲ್ಲ, ಸೀದಾ ಇವ್ರ ಮೇಲೆ ಬಂದ ಕೇಸಿಂದ ಲೈಟ್ ಕಂಬಗೆ ಮತ್ತು ಬೈಕಿಗೆ ಮೋಹನ್ ಹಲವಾಯಿ ಅವ್ರಿಗೆ ತೊಗೊಂಡು ಬಂದು ಬಿದ್ದುಬಿಟ್ರು. ಭಾಳ ಕೆಟ್ಟ ಇಫೆಕ್ಟ್ ಆಗಿದೆ ಸರ್ ಮೋಹನ್ ಹಲವಾಯಿ ಅವರಿಗೆ. ದಯವಿಟ್ಟು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಚಲೋ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಅಪಘಾತದ ಸುದ್ದಿ ತಿಳಿದು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ಗಾಯಗೊಂಡ ಮೋಹನ್ ಹಲವಾಯಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಧಾರವಾಡಕ್ಕೆ ರವಾನಿಸುವ ಸಾಧ್ಯತೆ ಇದೆ.